ಬೆಂಗಳೂರು ಮುಂಬೈ ಸೇರಿದಂತೆ ಬಹುತೇಕ ದೊಡ್ಡ ದೊಡ್ಡ ನಗರಗಳಲ್ಲಿ ಪಾರಿವಾಳಗಳಿಂದ ಒಂದು ನಾಗರಿಕರಿಗೆ ಆತಂಕ ಶುರುವಾಗಿದೆ. ಈ ಪಾರಿವಾಳಗಳಿಂದ ಬಹುತೇಕ ನಾಗರಿಕರಲ್ಲಿ ಶ್ವಾಸಕೋಶದ ಸಮಸ್ಯೆ ಉಲ್ಬಣ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬಹುತೇಕ ನಾಗರಿಕರಂದರೆ ಬಹುದೊಡ್ಡ ನಗರ ಪ್ರದೇಶಗಳಲ್ಲಿ ಈ ಒಂದು ಆತಂಕ ಶುರುವಾಗಿರ್ತಕ್ಕಂಥದ್ದು. ಇನ್ನು ಇದರಿಂದ ಯಾವ ರೀತಿ ಶ್ವಾಸಕೋಶದ ಸಮಸ್ಯೆ ಉಲ್ಬಣ ಆಗುತ್ತೆ, ಇದಕ್ಕೆ ಯಾವ ರೀತಿ ದುಷ್ಪರಿಣಾಮ ಉಂಟಾಗುತ್ತೆ ಅಂತಕ್ಕಂಥದ್ರ ಕುರಿತು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಶ್ವಾಸಕೋಶ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಅಶೋಕ್ ಗುಡುಗುಂಟಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಪ್ರಮುಖವಾಗಿ ಈ ಪಾರಿವಾಳಗಳಿಂದ ಬಹುತೇಕ ನಾಗರಿಕರಿಗೆ ಬೆಂಗಳೂರು ಇರ್ಬೋದು, ಮುಂಬೈ ಇರ್ಬೋದು, ಬಹುತೇಕ ದೊಡ್ಡ ದೊಡ್ಡ ನಗರಗಳಲ್ಲಿ ಶ್ವಾಸಕೋಶದ ಸಮಸ್ಯೆ ಎದುರಾಗ್ತಾ ಇದೆ ಸರ್. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಲ್ಲಿ ಆತಂಕ ಎದುರಾಗ್ತಾ ಇದೆ. ಯಾವ ರೀತಿ ಇದು ದುಷ್ಪರಿಣಾಮ ಬೀರುತ್ತೆ ಸರ್? ಹೌದು, ನೀವು ಹೇಳಿದಂಗೆ ಇದು ಒಂದು ಕಳವಳಕಾರಿ ವಿಷಯನೇ. ಇಲ್ಲಿವರೆಗೆ ನಮಗಿರೋ ಅವೈಲೇಬಲ್ ಮೆಡಿಕಲ್ ಇನ್ಫಾರ್ಮೇಷನ್ ಪ್ರಕಾರ ಜರ್ನಲ್ಸಲ್ಲಿ ಯುರೋಪಿಯನ್ ಕಂಟ್ರೀಸು, ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಅಲ್ಲಲ್ಲಿ ಸ್ವಲ್ಪ ಎಪಿಡೆಮಿಕ್ಸ್ ಅಂತ ಹೇಳ್ತೀವಿ. ಸ್ಪೊರಾಡಿಕಲಿ ಕ್ಲಸ್ಟರ್ಸ್ ಆಫ್ ಕೇಸಸ್, ಒಂದೊಂದು ಗ್ರೂಪಲ್ಲಿ ಕೇಸಸ್ಗಳಿರ್ತವೆ. ಆ ಥರ ಇದ್ದಾವೆ. ಇಂಡಿಯಾ ಕನ್ಸರ್ನ್ ಮಾಡಿದರೆ ಟಿಲ್ 2023-25 2023, 24, 25 ಇದು ರೇರ್ ಡಿಸೀಸೇ, ಅಂದರೆ ಅಷ್ಟೊಂದು ಕಾಮನ್ ಆಗಿಲ್ಲ. ಆದರೆ ಇತ್ತೀಚೆಗೆ ನಾವು ನೋಡಿರುವಂಗೆ ಮುಂಬೈಯಲ್ಲಿ ಒಬ್ಬಳು ತಾಯಿ ಮಗಳನ್ನ ಪಾರಿವಾಳದಿಂದ ಸಂಬಂಧಿಸಿದ ಶ್ವಾಸಕೋಶ ತೊಂದರೆ ಅಂದರೆ ಸಿಟ್ಟಕೋಸಿಸ್ ಅಂತ ಮೆಡಿಕಲ್ ವರ್ಡಲ್ಲಿ ಹೇಳ್ತೀವಿ, ಅದರಿಂದ ಮಗಳು ಕಳ್ಕೊಂಡು ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದು ಅಷ್ಟೇ ಅಲ್ಲ, ಎಷ್ಟೊಂದು ಬಿಲ್ಡಿಂಗ್ಸಲ್ಲಿ ಪಾರಿವಾಳಗಳು ಗುಂಪು ಗುಂಪಾಗಿರ್ತಾವೆ. ನಾವೇನಾದ್ರು ಪೇಷಂಟು ಶ್ವಾಸಕೋಶ ತೊಂದರೆ ಬಂತು, ಅದು ಕ್ಲಿಯರ್ ಆಗಿಲ್ಲ, ನಮಗೆ ಡಯಾಗ್ನೋಸ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅವರಿಗೆ ಪೇಷಂಟ್ ಫ್ಯಾಮಿಲಿ ಮೆಂಬರ್ಸ್ಗೆ ಮನೇಲಿ ಪಾರಿವಾಳಗಳಿದೆಯಾ, ಇಲ್ಲ ಸಾಕು ಪಕ್ಷಿಗಳಿದೆಯಾ, ಬೇರೆ ಯಾವುದೇ ಥರದ ಸಾಕಾಣಿಕೆ ಇದೆಯಾ ಅಂತ ಲೀಡಿಂಗ್ ಕ್ವೆಶನ್ಸ್ ಕೇಳ್ತೀವಿ. ಲೀಡಿಂಗ್ ಕ್ವೆಶನ್ಸ್ ಅಂದರೆ ಅವರಿಗೆ ಎಕ್ಸ್ಪೋಜರ್ ಹಿಸ್ಟ್ರಿ ತೆಗಿತೀವಿ. ಅದರಿಂದ ಈ ಪಾರಿವಾಳಗಳು ಶ್ವಾಸಕೋಶ ಸಂಬಂಧಿತ ರೋಗಗಳಿಗೆ ಪ್ರಮುಖ ಕಾರಣ ಇದೆ. ಆದರೆ ಇಂಡಿಯಾದಲ್ಲಿ ಈಗ ಮೀಡಿಯಾದಲ್ಲಿ ಆಗಲಿ ಜನರಲ್ಲಿ ಆತಂಕ ಪಡುವಂಥ ಸೃಷ್ಟಿಯಾಗಲಿ ಆ ಥರ ಏನಿಲ್ಲ. ಇಟ್ ಇಸ್ ಅ ರೇರ್ ಡಿಸೀಸ್ ಕಾಮನ್ಲಿ. ಈ ಪ್ರಮುಖವಾಗಿ ಹೇಳಬೇಕಂದ್ರೆ ಈಗ ಪಾರಿವಾಳಗಳ ಸಂತತಿ ಅಂದರೆ ಬಹುತೇಕ ನಗರ ಪ್ರದೇಶಗಳಲ್ಲಿ ಅವುಗಳಿಗೆ ದವಸ ಧಾನ್ಯಗಳನ್ನು ಹಾಕುವಂಥ ನಿಟ್ಟಿನಲ್ಲಿ ಪಾರಿವಾಳಗಳ ಸಂತತಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇದರಿಂದಾಗಿ ವಾಯು ವಿಹಾರಿಗಳಿಗಿರ್ಬೋದು, ಅದೇ ರೀತಿ ಬಹುತೇಕ ನಾಗರಿಕರು ಹೊರಗಡೆ ಬಂದರೆ ಸಾಕು ಒಂದು ಈ ಕಳವಳಕಾರಿ ಅಂಶ ಬೆಳಕಿಗೆ ಬಂದಿದೆ ಸರ್. ಆತಂಕ ಸೃಷ್ಟಿಯಾಗ್ತಾ ಇದೆ. ನಾಗರಿಕರ ಒಂದು ಶ್ವಾಸಕೋಶದ ಮೇಲೆ ಈ ರೀತಿ ಆರೋಗ್ಯದ ಮೇಲೆ ಧಕ್ಕೆ ಆಗದೇ ಇರುವಂಥ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತೀರಿ ಸರ್ ತಾವು? ತುಂಬ ಒಳ್ಳೆಯ ಪ್ರಶ್ನೆ. ಇದಕ್ಕೆ ಬೇಸಿಕಲಿ 3 ಥರದ ನಾವು ಇಂಟರ್ವೆನ್ಷನ್ಸ್ ತೊಗೋಬೋದು. 3 ಥರದ ಪರಿಹಾರಗಳಂತ. ಒಂದು, ಶ್ವಾಸಕೋಶ ಸಂಬಂಧಿತ ತೊಂದರೆ ಆಗದೇ ಇರೋಂಗೆ ಸ್ವಲ್ಪ ಸಸೆಪ್ಟಿಬಲ್ ಪೀಪಲ್ ಅಂತ ಹೇಳ್ತೀವಿ. ವೀಕ್ ಇಮ್ಯುನಿಟಿ ಇರೋರು, ಭಾಳ ವಯಸ್ಸಾದವರು, ಇಲ್ಲ ಶುಗರ್ ಇರೋರು, ಬೇರೆ ಯಾವುದೇ ಥರದಂಥ ಇಮ್ಯುನೊಥೆರಪಿ ತೊಗೋತಿರೋರು, ಕಿಮೊಥೆರಪಿ ತೊಗೋತಿರೋರು, ಸಾಧ್ಯದಷ್ಟು ಪಾರಿವಾಳಗಳಿಂದ ಬಚಾವಾಗಿರೋದು ಒಳ್ಳೆಯದು. ಅಂದರೆ ಅದರಿಂದ ಎಷ್ಟಾಗುತ್ತಷ್ಟು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂತಂದರೆ ಪಾರಿವಾಳದಿಂದ ಆಗುವಂಥ ನಿಮೋನಿಯಾ ಏನಿದೆಯಲ್ಲ, ಅದು ಟಿಪಿಕಲ್ ಸಿಮ್ಟಮ್ಸ್ ಇರಲ್ಲ, ಬೇಗ ಡಿಟೆಕ್ಟ್ ಆಗಲಿಕ್ಕಾಗಲ್ಲ. ಆ ಉದ್ದೇಶದಿಂದ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಆಲ್ವೇಸ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಸಾಧ್ಯದಷ್ಟು ಅದರಿಂದ ಅವಾಯ್ಡ್ ಮಾಡ್ಕೊಳ್ಳೋದು. ಎರಡನೇದು, ಮಾಸ್ಕ್ ಹಾಕೊಂಡು ಅಡ್ಡಾಡ್ದಂಗೆ. ಕೋವಿಡ್ ಬಂದಾಗಿಂದ ಎಲ್ಲರಿಗೂ ಮಾಸ್ಕ್ ಆಲ್ಮೋಸ್ಟ್ ಫೆಮಿಲಿಯರ್ ಆಗಿದೆ. ಅವರಿಗೆ ಎಷ್ಟೊಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಮಾಸ್ಕ್ ಹಾಕ್ಕೊಂಡು ಅಡ್ಡಾಡೋದು. ಆದರೆ ವಾಯುವಿಹಾರಿಗಳಿಗೆ ಅವರಿಗೆಲ್ಲ ಮಾಸ್ಕ್ ಹಾಕ್ಕೊಂಡು ಅಡ್ಡಾಡಿ ಅಂತ ಹೇಳೋದು ಕಷ್ಟ. ಆವಾಗ ಸಾಧ್ಯದಷ್ಟು ಪಾರಿವಾಳಗಳು ಡ್ವೆಲ್ಲಿಂಗ್ಸ್ ಇರೋಂಥ ಜಾಗಗಳಿರ್ತಾವೆ, ಗುಂಪಲ್ಲಿರ್ತಾವೆ, ಅದನ್ನು ಬಿಟ್ಟು ಬೇರೆ ಕಡೆ ವಾಕಿಂಗ್ ಮಾಡೋದು. ಮೂರನೇದು, ಮೆಡಿಕಲ್ ಕಮ್ಯುನಿಟಿ ಕಡೆಯಿಂದನೂ ಹೈ ಇಂಡೆಕ್ಸ್ ಆಫ್ ಸಸ್ಪಿಷನ್ ಅಂತ ಹೇಳ್ತೀವಿ. ಯಾವುದೋ ಒಂದು ಎಪಿಡೆಮಿಕ್ ಬಂತು ಅಂದರೆ, ಒಂದು ರೋಗ ಕ್ಲಸ್ಟರ್ಸಲ್ಲಿ ಗುಂಪಲ್ಲಿ ಭಾಳಷ್ಟು ಜನರಲ್ಲಿ ಬಂತು ಅಂತಂದ್ರೆ ಡಾಕ್ಟರ್ಸು, ಮೆಡಿಕಲ್ ಪ್ರೊಫೆಷನ್ಸು, ಜನರಲ್ ಫಿಸಿಷಿಯನ್ಸು ಹೈ ಇಂಡೆಕ್ಸ್ ಆಫ್ ಸಸ್ಪಿಷನ್ ಅಂತ ಹೇಳ್ತೀವಿ. ಸ್ವಲ್ಪ ಸಿಮ್ಟಮ್ಸು ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಯಿತು, ಬೇಗ 2-3 ದಿನದಲ್ಲಿ ಕಂಟ್ರೋಲ್ ಬರಲಿಲ್ಲ, ಇಲ್ಲ ಏನೋ ಸ್ವಲ್ಪ ಎಬ್ನಾರ್ಮಲ್ ಅನ್ನಿಸ್ತಾ ಇದೆ, ಅಸಾಮಾನ್ಯ ಅನ್ನಿಸ್ತಾ ಇದೆ ಅಂತಂದರೆ ಅದ್ರ ಬಗ್ಗೆ ಹೆಚ್ಚಿನ ಪರೀಕ್ಷೆ ಮಾಡಿ ಬೇಗ ಡಯಾಗ್ನೋಸಿಸ್ ಮಾಡೋದು. ತ್ವರಿತ ಡಯಾಗ್ನೋಸಿಸ್ ಆ್ಯಂಡ್ ಚಿಕಿತ್ಸೆ ಅಂತ ಹೇಳ್ತೀವಿ, ಅದನ್ನು ಮಾಡ್ಬೋದು. ಅದ್ರ ಜೊತೆಗೆ ಸರ್ಕಾರದ ಕಡೆಯಿಂದ ಆದ್ರೂ ಸ್ವಲ್ಪ ಪಾರಿವಾಳಗಳ ನಿಯಂತ್ರಣ ಸಲುವಾಗಿ ಅಗತ್ಯ ಕ್ರಮಗಳನ್ನ ತಗೊಳ್ಳಿಕ್ಕೆ 3 ಕಡೆಯಿಂದನೂ ಅದನ್ನೇ ಟೀಮ್ ವರ್ಕಲ್ಲಿ ಎಷ್ಟು ಬೇಕಷ್ಟು ಈ ಆತಂಕವನ್ನು, ಈ ಭಯವನ್ನು ನಾಗರಿಕರಲ್ಲಿ ಹೋಗಲಾಡಿಸ್ಬೋದು. ಬಹುಮುಖ್ಯವಾಗಿ ಈ ಪಾರಿವಾಳಗಳಿಂದ ಯಾವ ರೀತಿ ಇದು ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುವಂಥದ್ದಿರ್ಬೋದು, ಸಮಸ್ಯೆ ಆಗುವಂಥದ್ದಿರ್ಬೋದು, ಯಾವ ರೀತಿ ಆಗುವಂಥ ಸಾಧ್ಯತೆಗಳಿರ್ತಾವೆ ಸರ್? ಪಾರಿವಾಳಗಳಂತಲ್ಲ, ಜನರಲಿ ಎಷ್ಟೊಂದು ಪಕ್ಷಿಗಳಿಂದ ಬರ್ಡ್ ಫ್ಯಾನ್ಸಿಯಸ್ ಡಿಸೀಸ್ ಅಂತ ಹೇಳ್ತೀವಿ, ಬೇರೆ ಬೇರೆ ಆಕ್ಯುಪೇಷನ್ ಲಂಗ್ ಡಿಸೀಸ್ ಅಂತ ಹೇಳ್ತೀವಿ, ಇಲ್ಲ ಹೈಪರ್ ಸೆನ್ಸಿಟಿವ್ ನ್ಯೂಮೋನಿಟಿಸ್ ಅಂತ ಹೇಳ್ತೀವಿ. ಇವೆಲ್ಲ ಡಯಾಗ್ನೋಸ್ ಆಗುತ್ತೆ, ಸ್ವಲ್ಪ ಟ್ರೀಟ್ಮೆಂಟಿಂದ ಇದಾಗುತ್ತೆ. ಬಟ್ ನಿಮೋನಿಯಾ ಥರನೇ ಬಂದು ನಿಮೋನಿಯಾನೇ ಮಿಮಿಕ್ ಆಗೋದು ಒಂದು ಪಾರಿವಾಳದಿಂದ ಬರೋಂಥದ್ದಂದರೆ ಸಿಟ್ಟಕೋಸಿಸ್ ಅಂತ. ಅದು ಬರೋ ಬ್ಯಾಕ್ಟೀರಿಯಾ ಕ್ಲಮಿಡಿಯಾ ಸಿಟ್ಟಕಿ ಅಂತ ಬರುತ್ತೆ. ಬೇಸಿಕಲಿ ಪಾರಿವಾಳದ ಡ್ರಾಪಿಂಗ್ಸ್ ಅಂತ ಹೇಳ್ತೀವಿ. ಈ ಮಲಮೂತ್ರ ವಿಸರ್ಜನೆಯಲ್ಲಿರುತ್ತಲ್ಲ,
ಅದರಿಂದ ಸ್ಪ್ರೆಡ್ ಆಗುತ್ತೆ ಅದು. ಸೊ ಪಾರಿವಾಳ ಡ್ರಾಪಿಂಗ್ಸಿಂದ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡ್ಕೊಳ್ಳೋದು, ಬೇಗ ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಆಗೋದು, ಸಣ್ಣ ಪುಟ್ಟ ಇಮ್ಯುನಿಟಿ ತೊಂದರೆ ಇರೋರು, ಇಲ್ಲ ಏಜ್ಡ್ ಆಗಿರೋರು, ಅತಿ ಸಣ್ಣ ಮಕ್ಕಳು, ಅತಿ ವಯಸ್ಸಾದವರು, ಯಾವುದೇ ಥರದ ಇಮ್ಯುನೋ ಸಪ್ರೆಸಿಸನ್ನು ತೊಗೋತಿರೋರು, ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರು, ಅದರ ಬಗ್ಗೆ ಬೇಗ ನಿಗಾ ವಹಿಸೋದು ಭಾಳ ಅತಿ ಮುಖ್ಯ ಅಂದರೆ ಅತಿ ಮುಖ್ಯ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬೆಂಗಳೂರು, ಮುಂಬೈ ಸೇರಿದಂತೆ ಬಹುತೇಕ ದೊಡ್ಡ ದೊಡ್ಡ ನಗರಗಳಲ್ಲಿ ಪಾರಿವಾಳಗಳಿಂದ ಒಂದು ನಾಗರಿಕರಿಗೆ ಆತಂಕ ಶುರುವಾಗಿದೆ. ಈ ಪಾರಿವಾಳಗಳಿಂದ ಬಹುತೇಕ ನಾಗರಿಕರಲ್ಲಿ ಶ್ವಾಸಕೋಶದ ಸಮಸ್ಯೆ ಉಲ್ಬಣ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬಹುತೇಕ ನಾಗರಿಕರು ಅಂದರೆ ಬಹುದೊಡ್ಡ ನಗರ ಪ್ರದೇಶಗಳಲ್ಲಿ ಈ ಒಂದು ಆತಂಕ ಶುರುವಾಗಿರ್ತಕ್ಕಂಥದ್ದು. ಇನ್ನು ಇದರಿಂದ ಯಾವ ರೀತಿ ಶ್ವಾಸಕೋಶದ ಸಮಸ್ಯೆ ಉಲ್ಬಣ ಆಗುತ್ತೆ, ಇದಕ್ಕೆ ಯಾವ ರೀತಿ ದುಷ್ಪರಿಣಾಮ ಉಂಟಾಗುತ್ತೆ ಅಂತಕ್ಕಂಥದ್ರ ಕುರಿತು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಶ್ವಾಸಕೋಶ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಅಶೋಕ್ ಗುಡುಗುಂಟಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಪ್ರಮುಖವಾಗಿ ಈ ಪಾರಿವಾಳಗಳಿಂದ ಬಹುತೇಕ ನಾಗರಿಕರಿಗೆ ಬೆಂಗಳೂರು ಇರ್ಬೋದು, ಮುಂಬೈ ಇರ್ಬೋದು, ಬಹುತೇಕ ದೊಡ್ಡ ದೊಡ್ಡ ನಗರಗಳಲ್ಲಿ ಶ್ವಾಸಕೋಶದ ಸಮಸ್ಯೆ ಎದುರಾಗ್ತಾ ಇದೆ ಸರ್. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಲ್ಲಿ ಆತಂಕ ಎದುರಾಗ್ತಾ ಇದೆ. ಯಾವ ರೀತಿ ಇದು ದುಷ್ಪರಿಣಾಮ ಬೀರುತ್ತೆ ಸರ್? ಹೌದು, ನೀವು ಹೇಳಿದಂಗೆ ಇದು ಒಂದು ಕಳವಳಕಾರಿ ವಿಷಯನೇ. ಇಲ್ಲಿವರೆಗೆ ನಮಗಿರೋ ಅವೈಲೇಬಲ್ ಮೆಡಿಕಲ್ ಇನ್ಫಾರ್ಮೇಷನ್ ಪ್ರಕಾರ ಜರ್ನಲ್ಸಲ್ಲಿ ಯುರೋಪಿಯನ್ ಕಂಟ್ರೀಸು, ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಅಲ್ಲಲ್ಲಿ ಸ್ವಲ್ಪ ಎಪಿಡೆಮಿಕ್ಸ್ ಅಂತ ಹೇಳ್ತೀವಿ, ಸ್ಪೊರಾಡಿಕಲಿ ಕ್ಲಸ್ಟರ್ಸ್ ಆಫ್ ಕೇಸಸ್, ಒಂದೊಂದು ಗ್ರೂಪಲ್ಲಿ ಕೇಸಸ್ಗಳಿರ್ತವೆ, ಆ ಥರ ಇದ್ದಾವೆ. ಇಂಡಿಯಾ ಕನ್ಸರ್ನ್ ಮಾಡಿದರೆ ಟಿಲ್ 2023-25 2023, 24, 25 ಇದು ರೇರ್ ಡಿಸೀಸೇ, ಅಂದರೆ ಅಷ್ಟೊಂದು ಕಾಮನ್ ಆಗಿಲ್ಲ. ಆದರೆ ಇತ್ತೀಚೆಗೆ ನಾವು ನೋಡಿರುವಂಗೆ ಮುಂಬೈಯಲ್ಲಿ ಒಬ್ಬಳು ತಾಯಿ ಮಗಳನ್ನ ಪಾರಿವಾಳದಿಂದ ಸಂಬಂಧಿಸಿದ ಶ್ವಾಸಕೋಶ ತೊಂದರೆ ಅಂದರೆ ಸಿಟ್ಟಕೋಸಿಸ್ ಅಂತ ಮೆಡಿಕಲ್ ವರ್ಡಲ್ಲಿ ಹೇಳ್ತೀವಿ, ಅದರಿಂದ ಮಗಳು ಕಳ್ಕೊಂಡು ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದು ಅಷ್ಟೇ ಅಲ್ಲ, ಎಷ್ಟೊಂದು ಬಿಲ್ಡಿಂಗ್ಸಲ್ಲಿ ಪಾರಿವಾಳಗಳು ಗುಂಪು ಗುಂಪಾಗಿರ್ತಾವೆ. ನಾವೇನಾದ್ರು ಪೇಷಂಟು ಶ್ವಾಸಕೋಶ ತೊಂದರೆ ಬಂತು, ಅದು ಕ್ಲಿಯರ್ ಆಗಿಲ್ಲ, ನಮಗೆ ಡಯಾಗ್ನೋಸ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅವರಿಗೆ ಪೇಷಂಟ್ ಫ್ಯಾಮಿಲಿ ಮೆಂಬರ್ಸ್ಗೆ ಮನೇಲಿ ಪಾರಿವಾಳಗಳಿದೆಯಾ, ಇಲ್ಲ ಸಾಕು ಪಕ್ಷಿಗಳಿದೆಯಾ, ಬೇರೆ ಯಾವುದೇ ಥರದ ಸಾಕಾಣಿಕೆ ಇದೆಯಾ ಅಂತ ಲೀಡಿಂಗ್ ಕ್ವೆಶನ್ಸ್ ಕೇಳ್ತೀವಿ. ಲೀಡಿಂಗ್ ಕ್ವೆಶನ್ಸ್ ಅಂದರೆ ಅವರಿಗೆ ಎಕ್ಸ್ಪೋಜರ್ ಹಿಸ್ಟ್ರಿ ತೆಗಿತೀವಿ. ಅದರಿಂದ ಈ ಪಾರಿವಾಳಗಳು ಶ್ವಾಸಕೋಶ ಸಂಬಂಧಿತ ರೋಗಗಳಿಗೆ ಪ್ರಮುಖ ಕಾರಣ ಇದೆ. ಆದರೆ ಇಂಡಿಯಾದಲ್ಲಿ ಈಗ ಮೀಡಿಯಾದಲ್ಲಿ ಆಗಲಿ ಜನರಲ್ಲಿ ಆತಂಕ ಪಡುವಂಥ ಸೃಷ್ಟಿ ಆಗಲಿ ಆ ಥರ ಏನಿಲ್ಲ. ಇಟ್ ಇಸ್ ಅ ರೇರ್ ಡಿಸೀಸ್ ಕಾಮನ್ಲಿ. ಈ ಪ್ರಮುಖವಾಗಿ ಹೇಳಬೇಕಂದ್ರೆ ಈಗ ಪಾರಿವಾಳಗಳ ಸಂತತಿ ಅಂದರೆ ಬಹುತೇಕ ನಗರ ಪ್ರದೇಶಗಳಲ್ಲಿ ಅವುಗಳಿಗೆ ದವಸ ಧಾನ್ಯಗಳನ್ನು ಹಾಕುವಂಥ ನಿಟ್ಟಿನಲ್ಲಿ ಪಾರಿವಾಳಗಳ ಸಂತತಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇದರಿಂದಾಗಿ ವಾಯು ವಿಹಾರಿಗಳಿಗಿರ್ಬೋದು, ಅದೇ ರೀತಿ ಬಹುತೇಕ ನಾಗರಿಕರು ಹೊರಗಡೆ ಬಂದರೆ ಸಾಕು ಒಂದು ಈ ಕಳವಳಕಾರಿ ಅಂಶ ಬೆಳಕಿಗೆ ಬಂದಿದೆ ಸರ್, ಆತಂಕ ಸೃಷ್ಟಿಯಾಗ್ತಾ ಇದೆ. ನಾಗರಿಕರ ಒಂದು ಶ್ವಾಸಕೋಶದ ಮೇಲೆ ಈ ರೀತಿ ಆರೋಗ್ಯದ ಮೇಲೆ ಧಕ್ಕೆ ಆಗದೇ ಇರುವಂಥ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತೀರಿ ಸರ್ ತಾವು? ತುಂಬ ಒಳ್ಳೆಯ ಪ್ರಶ್ನೆ. ಇದಕ್ಕೆ ಬೇಸಿಕಲಿ 3 ಥರದ ನಾವು ಇಂಟರ್ವೆನ್ಷನ್ಸ್ ತೊಗೋಬೋದು, 3 ಥರದ ಪರಿಹಾರಗಳಂತ. ಒಂದು, ಶ್ವಾಸಕೋಶ ಸಂಬಂಧಿತ ತೊಂದರೆ ಆಗದೇ ಇರೋಂಗೆ ಸ್ವಲ್ಪ ಸಸೆಪ್ಟಿಬಲ್ ಪೀಪಲ್ ಅಂತ ಹೇಳ್ತೀವಿ, ವೀಕ್ ಇಮ್ಯುನಿಟಿ ಇರೋರು, ಭಾಳ ವಯಸ್ಸಾದವರು, ಇಲ್ಲ ಶುಗರ್ ಇರೋರು, ಬೇರೆ ಯಾವುದೇ ಥರದಂಥ ಇಮ್ಯುನೊಥೆರಪಿ ತೊಗೋತಿರೋರು, ಕಿಮೊಥೆರಪಿ ತೊಗೋತಿರೋರು, ಸಾಧ್ಯದಷ್ಟು ಪಾರಿವಾಳಗಳಿಂದ ಬಚಾವಾಗಿರೋದು ಒಳ್ಳೆಯದು. ಅಂದರೆ ಅದರಿಂದ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂತಂದರೆ ಪಾರಿವಾಳದಿಂದ ಆಗುವಂಥ ನಿಮೋನಿಯಾ ಏನಿದೆ ಅಲ್ಲ, ಅದು ಟಿಪಿಕಲ್ ಸಿಮ್ಟಮ್ಸ್ ಇರಲ್ಲ, ಬೇಗ ಡಿಟೆಕ್ಟ್ ಆಗಲಿಕ್ಕಾಗಲ್ಲ. ಆ ಉದ್ದೇಶದಿಂದ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಆಲ್ವೇಸ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಸಾಧ್ಯದಷ್ಟು ಅದರಿಂದ ಅವಾಯ್ಡ್ ಮಾಡ್ಕೊಳ್ಳೋದು. ಎರಡನೇದು, ಮಾಸ್ಕ್ ಹಾಕೊಂಡು ಅಡ್ಡಾಡ್ದಂಗೆ. ಕೋವಿಡ್ ಬಂದಾಗಿಂದ ಎಲ್ಲರಿಗೂ ಮಾಸ್ಕ್ ಆಲ್ಮೋಸ್ಟ್ ಫೆಮಿಲಿಯರ್ ಆಗಿದೆ, ಅವರಿಗೆ ಎಷ್ಟೊಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಮಾಸ್ಕ್ ಹಾಕ್ಕೊಂಡು ಅಡ್ಡಾಡೋದು. ಆದರೆ ವಾಯುವಿಹಾರಿಗಳಿಗೆ ಅವರಿಗೆಲ್ಲ ಮಾಸ್ಕ್ ಹಾಕ್ಕೊಂಡು ಅಡ್ಡಾಡಿ ಅಂತ ಹೇಳೋದು ಕಷ್ಟ. ಆವಾಗ ಸಾಧ್ಯದಷ್ಟು ಪಾರಿವಾಳಗಳು ಡ್ವೆಲ್ಲಿಂಗ್ಸ್ ಇರೋಂಥ ಜಾಗಗಳಿರ್ತಾವೆ, ಗುಂಪಲ್ಲಿರ್ತಾವೆ, ಅದನ್ನು ಬಿಟ್ಟು ಬೇರೆ ಕಡೆ ವಾಕಿಂಗ್ ಮಾಡೋದು. ಮೂರನೇದು, ಮೆಡಿಕಲ್ ಕಮ್ಯುನಿಟಿ ಕಡೆಯಿಂದನೂ ಹೈ ಇಂಡೆಕ್ಸ್ ಆಫ್ ಸಸ್ಪಿಷನ್ ಅಂತ ಹೇಳ್ತೀವಿ. ಯಾವುದೋ ಒಂದು ಎಪಿಡೆಮಿಕ್ ಬಂತು ಅಂದರೆ, ಒಂದು ರೋಗ ಕ್ಲಸ್ಟರ್ಸಲ್ಲಿ ಗುಂಪಲ್ಲಿ ಭಾಳಷ್ಟು ಜನರಲ್ಲಿ ಬಂತು ಅಂತಂದ್ರೆ ಡಾಕ್ಟರ್ಸು, ಮೆಡಿಕಲ್ ಪ್ರೊಫೆಷನ್ಸು, ಜನರಲ್ ಫಿಸಿಷಿಯನ್ಸು ಹೈ ಇಂಡೆಕ್ಸ್ ಆಫ್ ಸಸ್ಪಿಷನ್ ಅಂತ ಹೇಳ್ತೀವಿ. ಸ್ವಲ್ಪ ಸಿಮ್ಟಮ್ಸು ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಯಿತು, ಬೇಗ 2-3 ದಿನದಲ್ಲಿ ಕಂಟ್ರೋಲ್ ಬರಲಿಲ್ಲ, ಇಲ್ಲ ಏನೋ ಸ್ವಲ್ಪ ಎಬ್ನಾರ್ಮಲ್ ಅನ್ನಿಸ್ತಾ ಇದೆ, ಅಸಾಮಾನ್ಯ ಅನ್ನಿಸ್ತಾ ಇದೆ ಅಂತಂದರೆ ಅದ್ರ ಬಗ್ಗೆ ಹೆಚ್ಚಿನ ಪರೀಕ್ಷೆ ಮಾಡಿ ಬೇಗ ಡಯಾಗ್ನೋಸಿಸ್ ಮಾಡೋದು, ತ್ವರಿತ ಡಯಾಗ್ನೋಸಿಸ್ ಆ್ಯಂಡ್ ಚಿಕಿತ್ಸೆ ಅಂತ ಹೇಳ್ತೀವಿ, ಅದನ್ನು ಮಾಡ್ಬೋದು. ಅದ್ರ ಜೊತೆಗೆ ಸರ್ಕಾರದ ಕಡೆಯಿಂದ ಆದ್ರೂ ಸ್ವಲ್ಪ ಪಾರಿವಾಳಗಳ ನಿಯಂತ್ರಣ ಸಲುವಾಗಿ ಅಗತ್ಯ ಕ್ರಮಗಳನ್ನ ತಗೊಳ್ಳಿಕ್ಕೆ 3 ಕಡೆಯಿಂದನೂ ಅದನ್ನೇ ಟೀಮ್ ವರ್ಕಲ್ಲಿ ಎಷ್ಟು ಬೇಕಷ್ಟು ಈ ಆತಂಕವನ್ನು, ಈ ಭಯವನ್ನು ನಾಗರಿಕರಲ್ಲಿ ಹೋಗಲಾಡಿಸ್ಬೋದು. ಬಹುಮುಖ್ಯವಾಗಿ ಈ ಪಾರಿವಾಳಗಳಿಂದ ಯಾವ ರೀತಿ ಇದು ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುವಂಥದ್ದಿರ್ಬೋದು, ಸಮಸ್ಯೆ ಆಗುವಂಥದ್ದಿರ್ಬೋದು, ಯಾವ ರೀತಿ ಆಗುವಂಥ ಸಾಧ್ಯತೆಗಳಿರ್ತಾವೆ ಸರ್?
ಪಾರಿವಾಳಗಳಂತಲ್ಲ, ಜನರಲಿ ಎಷ್ಟೊಂದು ಪಕ್ಷಿಗಳಿಂದ ಬರ್ಡ್ ಫ್ಯಾನ್ಸಿಯಸ್ ಡಿಸೀಸ್ ಅಂತ ಹೇಳ್ತೀವಿ, ಬೇರೆ ಬೇರೆ ಆಕ್ಯುಪೇಷನ್ ಲಂಗ್ ಡಿಸೀಸ್ ಅಂತ ಹೇಳ್ತೀವಿ, ಇಲ್ಲ ಹೈಪರ್ ಸೆನ್ಸಿಟಿವ್ ನ್ಯೂಮೋನಿಟಿಸ್ ಅಂತ ಹೇಳ್ತೀವಿ. ಇವೆಲ್ಲ ಡೈಗ್ನೋಸ್ ಆಗುತ್ತೆ, ಸ್ವಲ್ಪ ಟ್ರೀಟ್ಮೆಂಟಿಂದ ಇದಾಗುತ್ತೆ. ಬಟ್ ನಿಮೋನಿಯಾ ಥರನೇ ಬಂದು ನಿಮೋನಿಯಾನೇ ಮಿಮಿಕ್ ಆಗೋದು ಒಂದು ಪಾರಿವಾಳದಿಂದ ಬರೋಂಥದ್ದಂದರೆ ಸಿಟ್ಟಕೋಸಿಸ್ ಅಂತ. ಅದು ಬರೋ ಬ್ಯಾಕ್ಟೀರಿಯಾ ಕ್ಲಮಿಡಿಯಾ ಸಿಟ್ಟಕಿ ಅಂತ ಬರುತ್ತೆ. ಬೇಸಿಕಲಿ ಪಾರಿವಾಳದ ಡ್ರಾಪಿಂಗ್ಸ್ ಅಂತ ಹೇಳ್ತೀವಿ, ಈ ಮಲಮೂತ್ರ ವಿಸರ್ಜನೆಯಲ್ಲಿರುತ್ತಲ್ಲ ಅದರಿಂದ ಸ್ಪ್ರೆಡ್ ಆಗುತ್ತೆ ಅದು. ಸೊ ಪಾರಿವಾಳ ಡ್ರಾಪಿಂಗ್ಸಿಂದ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡ್ಕೊಳ್ಳೋದು, ಬೇಗ ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಆಗೋದು. ಸಣ್ಣ ಪುಟ್ಟ ಇಮ್ಯುನಿಟಿ ತೊಂದರೆ ಇರೋರು, ಇಲ್ಲ ಏಜ್ಡ್ ಆಗಿರೋರು, ಅತಿ ಸಣ್ಣ ಮಕ್ಕಳು, ಅತಿ ವಯಸ್ಸಾದವರು, ಯಾವುದೇ ಥರದ ಇಮ್ಯುನೋ ಸಪ್ರೆಸಿಸನ್ನು ತೊಗೋತಿರೋರು, ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರು, ಅದರ ಬಗ್ಗೆ ಬೇಗ ನಿಗಾ ವಹಿಸೋದು ಭಾಳ ಅತಿ ಮುಖ್ಯ ಅಂದರೆ ಅತಿ ಮುಖ್ಯ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.